ಎಷ್ಟು ದೂರ ಇರ್ತೀರಿ ಅಷ್ಟು ಒಳ್ಳೇದು. ಯಾಕಂತ ಹೇಳ್ತೀನಿ, ಈಗ ನಾವು ಎಂತ ಒಂದು ಪರಿಸರದೊಳಗೆ ಇದ್ದೀವಂದ್ರೆ ಡಿಸ್ಟ್ರಾಕ್ಷನ್ಸ್ ಸಾಕಷ್ಟಿವೆ. ನಿಮ್ಮ ಮೊಬೈಲ್ ಇರ್ಬೋದು, ವಾಹನ ಇರ್ಬೋದು, ಹೊರಗಡೆ ತಿಂಡಿ ಇರ್ಬೋದು, ಸಾಕಷ್ಟು ಡಿಸ್ಟ್ರಾಕ್ಷನ್ ಅವ. ಇಂತಹ ಒಂದು ಡಿಸ್ಟ್ರಾಕ್ಷನ್ ಒಳಗ ನಾವು ನಮ್ಮ ಓದಿನ ಕಡೆ ಗಮನ ಹರಿಸಿದ್ರೆ ಆ ವ್ಯಕ್ತಿ 100% ಸಕ್ಸಸ್ಫುಲ್ ಆಗ್ತಾರಂತ ಹೇಳುವುದರಲ್ಲಿ ಅನುಮಾನನೇ ಇಲ್ಲ. ಆದ ಕಾರಣ ಈ ಮೊಬೈಲ್ನಿಂದ ನೀವು ದೂರ ಇದ್ದು, ಮತ್ತೆ ಎಲ್ಲ ಕಡೆ ಫ್ರೀ ಆಫ್ ಇಂಟರ್ನೆಟ್, ಎಲ್ಲರಿಗೂ ಇಂಟರ್ನೆಟ್ ಫ್ರೀ ಇದೆ. ನಿಮ್ಗೆ ಏನ್ ಬೇಕು ಹಾಳಾಗ್ಲಿಕ್ಕೆ ಏನ್ ಬೇಕು ಎಲ್ಲ ಒಂದು ವ್ಯವಸ್ಥೆ ಈಗ ನಮ್ಮ ಪರಿಸರದಲ್ಲಿ ಸಿಗ್ತಾ ಇದೆ. ನಾನು ಮೊಬೈಲ್ನ ನೋಡ್ಲಿಕ್ಕೆ ಮೊಬೈಲ್ ಅಂತ ಹೇಳ್ತಾ ಇಲ್ಲ, ಅದರಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ಸು, ನಮಗ ಉಪಯೋಗ ಆಗುವಂತಹ ಕಂಟೆಂಟ್ಸು ಜಸ್ಟ್ ಒಂದು ಫಿಂಗರ್ ಟಚ್ ಸಿಗ್ತದೆ ನಮ್ಗೆ. ಅಂತಹ ಒಂದು ಇದನ್ನ ನೋಡಿ ನಾವು ನಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂತಹ ಒಂದು ಕಂಟೆಂಟ್ಸ್ ನ ನೋಡಿ ಅದರ ಒಂದು ಉಪಯೋಗ ಪಡಿಸಬೇಕು. ನಮ್ಮ ಪ್ರಾಧಿಕಾರದ ಕೆಲಸ ಏನು ಅಂದ್ರೆ ಜನರಿಗೆ ಒಂದು ಕಾನೂನಿನ ಬಗ್ಗೆ ಒಂದು ಅರಿವು ಕೊಡುವುದು ಮತ್ತು ಅದರ ಬಗ್ಗೆ ನೆರವು ಸಹ ಕೊಡುವುದು. ನಮ್ಮ ದೇಶವನ್ನು ಸಾಕಷ್ಟು ಮೋರ್ ದೆನ್ 50% BPL ಬಿಲೋ ಪಾವರ್ಟಿ ಲೈನ್ ಬಡತನದಿಂದ ಇದ್ದಾರೆ. ಅವರು ನ್ಯಾಯಾಲಯಕ್ಕೆ ಬಂದು ಯಾವುದಾದ್ರೂ ಒಂದು ಅವ್ರ ಮೇಲೆ ಕೇಸ್ ಹಾಕಿದಾಗ ಅವರು ನ್ಯಾಯಾಲಯಕ್ಕೆ ಬಂದು ವಕೀಲರಿಗೆ ಫೀಸ್ ಕೊಟ್ಟು ವಕೀಲರನ್ನ ನೇಮಿಸಿಕೊಳ್ಳುವಂತಹ ಪರಿಸ್ಥಿತಿ ಬಹಳಷ್ಟು ಬಾರಿ ಇರಂಗಿಲ್ಲ. ಅಂತಹ ಒಂದು ವ್ಯಕ್ತಿಗಳಿಗೆ ನಾವು ನಮ್ಮ ಪ್ರಾಧಿಕಾರದ ವತಿಯಿಂದ ಉಚಿತವಾಗಿ ಫ್ರೀ ಆಫ್ ಕಾಸ್ಟ್ ವಕೀಲರನ್ನ ನೇಮಕ ಮಾಡಿ ನ್ಯಾಯಾಲಯದಲ್ಲಿ ಕೇಸನ್ನ ಹೋರಾಡಲಿಕ್ಕೆ ನಾವು ಅವರಿಗೆ ಒಂದು ಅನುಕೂಲ ಮಾಡಿಕೊಡ್ತೀವಿ. ಘಟನೆಯನ್ನು ನಾನು ಯಾಕೆ ಪ್ರಸ್ತಾಪ ಮಾಡಿದ್ದೀನಿ ಅಂತಂದ್ರೆ, ಸ್ವತಃ ತಂದೆ ತಾಯಿಗಳ ಮೇಲೆ ಇರಬೇಕಾದಂತ ಮಕ್ಕಳಲ್ಲಿನೇ ಈ ರೀತಿಯ ಕ್ರೌರ್ಯತೆ ಬಂದು ತಾಯಿಯನ್ನೇ ಕೊಲ್ಲುವಂತ ಮಟ್ಟಕ್ಕೆ ಬಂದಿದ್ದಾನೆ. ಅವನು ಹೇಳಿದ ಕಾರಣ ಏನು ಅಂದರೆ, ಸಂಸಾರದಲ್ಲಿ ಅತ್ತೆ ಸೊಸೆ ಜಗಳ ಇದ್ದಂಗೆ ಇರ್ತಲ್ಲ, ನನಗೆ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ. ಅವನು ಯಾರು ಅಂತಂದ್ರೆ ಸಾಫ್ಟ್ವೇರ್ ಇಂಜಿನಿಯರು, ತಿಂಗಳಿಗೆ 65,000 ರಿಂದ 70,000 ಸಂಬಳ ತೆಗೆದುಕೊಳ್ಳುವಂತವನಲ್ಲಿನೇ ಇಂಥ ಕ್ರೌರ್ಯತೆ ಇದ್ದರೆ ನಾವು ಯಾವ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಅನ್ನೋದನ್ನ ನಾವು ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಸ್ವಲ್ಪ ಸೈಡ್ ಬಾಣ. ಇಲ್ಲಿ ನೋಡಿ ಸರ್, ಸರ್ ಇಲ್ಲಿ ನೋಡಿ. ಸರ್ ಒಂದು ನಿಮಿಷ ರೀ. ಸರ್ ಒಂದು ಸೆಕೆಂಡ್ ಸರ್.